ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಲ್ಯಾಂಡ್ ಸರ್ವೇಯರ್ಸ್ ಸಿಲೆಬಸ್ ಏನೇನದ ಅಂತೇಳಿ ನೋಡೋಣ. ಒಂದು ಜನರಲ್ ಸ್ಟಡೀಸ್ ಪೇಪರ್ಗೆ ಪೇಪರ್ 1 ಅಂತಾರ. ಅದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಪ್ರೀವಿಯಸ್ ವಿಡಿಯೋದೊಳಗೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಜನರಲ್ ಸ್ಟಡೀಸ್ ಬಗ್ಗೆನೂ ಕೂಡ ನಿಮ್ಗೆ ಹೇಳ್ತೀನಿ. ಈಗ ಸ್ಪೆಸಿಫಿಕ್ ಪೇಪರ್ ಅಂತ ಬರ್ದಿದ್ದಾರೆ. ಎಲಿಜಿಬಿಲಿಟಿ ಯಾರ್ಯಾರು ಇದ್ರಿ ಗೊತ್ತಿಲ್ಲ, ಕಾಂಪಿಟೇಷನ್ ಜಾಸ್ತಿ ಅದ, ಅದನ್ನ ಅರ್ಥ ಮಾಡ್ಕೊಳ್ರಿ. ಈಗ ನಾನು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಕೇವಲ ಸಿವಿಲ್ ಇಂಜಿನಿಯರಿಂಗ್ ಪಾಠ ಮಾಡ್ತಿದ್ದೆ. ಈಗ ಸಿವಿಲ್ ಹುಡುಗರು ಕೂಡ ಅಪ್ಲೈ ಮಾಡ್ತಿದ್ದಾವ. ಎಲ್ಲ ಹುಡುಗರು ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, AIML ಯಾವ ಹುಡುಗರಾದ್ರೂ ಇರಲಿ, ಪ್ರತಿಯೊಂದು ಹುಡುಗನು ಕೂಡ ಎಲಿಜಿಬಲ್ ಫಾರ್ ದಿಸ್ ಎಕ್ಸಾಮಿನೇಷನ್. ಹಂಗಾರೆ ಕಾಂಪಿಟೇಷನ್ ಜಾಸ್ತಿ ಆಯ್ತು. ಸೆಕೆಂಡ್, BSc ಹುಡುಗರು ಕೂಡ ಅಪ್ಲೈ ಮಾಡ್ತಾ ಇದಾವ. BSc ಹುಡುಗರು ಯಾರ್ಯಾರು ಅಂತಂದ್ರೆ ಗಣಿತ, ಮ್ಯಾಥಮೆಟಿಕ್ಸ್ BSc, ಫಿಸಿಕ್ಸ್ BSc, ಮತ್ತೆ ಜಿಯೋಗ್ರಫಿ ಯಾವುದು, ಮತ್ತೆ ಕಂಪ್ಯೂಟರ್ ಸೈನ್ಸ್ BSc, ಇವರೆಲ್ಲ ಹುಡುಗರು ಕೂಡ ಅಪ್ಲೈ ಮಾಡ್ತಾ ಇದ್ದಾರೆ. ಕಮ್ಯುನಿಕೇಶನ್ ಅಂತವರೆಲ್ಲ ಅಪ್ಲೈ ಮಾಡಿದ್ರು. ಮತ್ತೆ ಕಾಂಪಿಟೇಷನ್ ಜಾಸ್ತಿ ಆಯ್ತಾ. ಪ್ಲಸ್ ಇದಲ್ಲದೆ AICTE ರಿಕಗ್ನೈಸ್ಡ್ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೂ ಕೂಡ ಎಲಿಜಿಬಲ್ ಮಾಡ್ಬಿಟ್ಟನ. ಓನ್ಲಿ ಡಿಪ್ಲೊಮಾ ಓದಿದ ಹುಡುಗರು, ಮಾಡಿಲ್ಲ, ಬರೀ ಡಿಪ್ಲೊಮಾ ಮಾಡಿ ಕುಂತೀವಿ ಸರ್ ಮನ್ಯಾಗ ಅಂದ್ರೆ ಆ ಹುಡುಗರು ಕೂಡ ಈ ಜಾಬ್ಗೆ ಅಪ್ಲೈ ಮಾಡಬಹುದು. ದೇರ್ಫೋರ್ ಮತ್ತೆ ಕಾಂಪಿಟೇಷನ್ ಏನಾಯ್ತು, ಜಾಸ್ತಿ ಆಯ್ತು. ಅರ್ಥದ ಹೆದರೋ ಅವಶ್ಯಕತೆ ಇಲ್ಲ. ಬಿಕಾಸ್ ಕಾಂಪಿಟೇಷನ್ ಜಾಸ್ತಿ ಐತಿ, ಸ್ಕಿಲ್ಸ್ ಎಲ್ಲರಿಗಿರಲ್ಲ, ಎಲ್ಲರೂ ಪ್ರಿಪರೇಷನ್ ಮಾಡಂಗಿಲ್ಲ, ಎಲ್ಲರೂ ಫಾಸ್ಟ್ ಇರಂಗಿಲ್ಲ. ಇಲ್ಲಿ ನಿಮ್ಗೆ ಅವ್ರು ಹೇಳಿದ್ದೇನೆಂದ್ರೆ 100 ಕ್ವಶನ್ಸ್ ಜನರಲ್ ಸ್ಟಡೀಸ್ ಅಂತ ಹೇಳಿದಾರೆ, 100 ಕ್ವಶನ್ಸ್ ಸ್ಪೆಸಿಫಿಕ್ ಪೇಪರ್ ಅಂತ ಹೇಳಿದಾರೆ. ಕಂಪಲ್ಸರಿ ಕನ್ನಡ, ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಇದ್ರೊಳಗಡೆ 35% ಅಂತ ಮಿನಿಮಮ್ ಕಟ್ ಆಫ್ ಹೇಳಿದಾರೆ. ಅಂದ್ರೆ ನಿಮ್ಗೆ ಇದ್ರೊಳಗಡೆ 35% ತಗೋಬೇಕು, ಇದ್ರೊಳಗೆ 35% ತಗೋಬೇಕು. ಎಷ್ಟಾತಪ್ಪ ಎರಡರೊಳಗೆ ಅಂತಂದ್ರೆ ಎರಡು ಸೇರಿ ಇದ್ರೊಳಗೆ 35, ಇದ್ರೊಳಗೆ 35, 70 ಮಾರ್ಕ್ಸ್. 200ಕ್ಕೆ 70 ಮಾರ್ಕ್ಸ್ ಅಂತ ತಗೊಳ್ಳೇಬೇಕು. ವಿತ್ 35 + 35 ಮಾಡಿಕೊಂಡು 200ಕ್ಕೆ 70 ತಗೋಬೇಕು. ಇದು ಮಿನಿಮಮ್, ರೈಟ್. ಬಟ್ ಮ್ಯಾಕ್ಸಿಮಮ್ಗೆ ನಾನು ನಿಮ್ಗೆ ಒಂದು ಹೇಳ್ತೀನಿ ಏನಂತಂದ್ರೆ, ಜನರಲ್ ಸ್ಟಡೀಸ್ ಇವರೆಲ್ಲ ಕಾಂಪಿಟೇಷನ್ ಭಾಳ ಇರೋದ್ರಿಂದ ಮ್ಯಾಥಮೆಟಿಕ್ಸ್ ಹುಡುಗರು ಬರ್ತಾ ಇದಾವೆ. ಇಲ್ಲಿ ಗಣಿತ BSc ಗಣಿತ ಮಾಡಿದ ಹುಡುಗರು ಇದಾವ. ಇಂಜಿನಿಯರಿಂಗ್ ಒಳಗಡೆ ಫುಲ್ ಫಾಸ್ಟ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಇರೋ ಹುಡುಗರು ಇದಾವ. ದೇರ್ಫೋರ್ ಇಬ್ಬರಿಗೆ ಟಗ್ ಆಫ್ ವಾರ್ ಅದ ಇದು, ಆಯ್ತಾ. ಮತ್ತೆ ಮ್ಯಾಥಮೆಟಿಕ್ಸ್ 40% ವೇಟೇಜ್ ಇಟ್ಟಿದ್ದಾನೆ. ದೇರ್ಫೋರ್ ಕಾಂಪಿಟೇಷನ್ ಜಾಸ್ತಿ ಆಗೋ ಚಾನ್ಸಸ್ ಇರೋದು. ಹಾಗಾಗಿ ಐ ಥಿಂಕ್ ನಾನು ಹೇಳ್ತೀನಿ, ಸ್ಪೆಸಿಫಿಕ್ ಪೇಪರ್ ಒಳಗಡೆ ನೀವು more than 70 ಕ್ರಾಸ್ ಆಗಬೇಕು, more than 70 ಮಾರ್ಕ್ಸ್ ತಗೋಬೇಕು. ಅಂದ್ರೆ ನೀವು ಒಂಥರ ಜಾಬ್ ಎಲಿಜಿಬಲ್ ಆಗ್ಬೋದು ಅಂತ ನಾನು ನಿಮ್ಗೆ ಹೇಳ್ಬೋದು. ಅರ್ಥಾಯ್ತಾ. more than 70 ತಗೋಬೇಕು. ಯಾವುದೇ ಕೆಟಗರಿ ಇರೋ ನೀವು, ಇರ್ರೆಸ್ಪೆಕ್ಟಿವ್ ಆಫ್ ಕೆಟಗರಿ, more than 70 ಇಲ್ಲಿ ಸ್ಕೋರ್ ಮಾಡಿ. ಜನರಲ್ ಸ್ಟಡೀಸ್ ಎಲ್ಲರಿಗೂ ಸೇಮ್ ಇರೋದ್ರಿಂದ ಇಲ್ಲಿ ಕಾಂಪಿಟೇಷನ್ ಏನು ಜಾಸ್ತಿ ಬರ್ಲಿಕ್ಕಿಲ್ಲ. ಅಥವಾ ಸ್ವಲ್ಪ ಚಲೋ ಓದೋರು ಇದನ್ನ more than 50 ಸ್ಕೋರ್ ಬೇಕಾದ್ರೆ ಮಾಡ್ಕೊಳ್ರಿ. more than 50 ಅಥವಾ 60 ತನಕ ರೀಚ್ ಮಾಡ್ಕೊಳ್ರಿ. 50 + 70 ಎಷ್ಟಾಯ್ತಿದು, 120 ಕರೆಕ್ಟಾ. 120 ಫಾರ್ 200. ಇದು ಏನಪ್ಪಾ ಅಂತಂದ್ರೆ ಇದನ್ನ ನೀವು ಪಾಸಿಂಗ್ ಮಾರ್ಕ್ಸ್ ಅಂತ ಅನ್ಕೋಬೇಕು. ಇದು ಅಲ್ಲಪ್ಪ, ಇದನ್ನ ಅವ್ರು ಹೇಳ್ಯಾರು, ಇದು ಒಂಥರ ಎಲಿಜಿಬಿಲಿಟಿ ಮಾರ್ಕ್ಸ್ ಇದ್ದಂಗೆ ಇದು. ಇದು ನೆಸೆಸರಿ ಅಂಡ್ ಸಫಿಷಿಯಂಟ್ ಕಂಡೀಷನ್ ಅಂತಾರಲ್ಲ ಮ್ಯಾಥ್ಸ್ ಒಳಗೆ, ಹಂಗೆ ಇದು ನೆಸೆಸರಿ 70 ಮಾರ್ಕ್ಸ್. ಸಫಿಷಿಯಂಟ್ ಅಂದ್ರೆ 200ಕ್ಕೆ 120 ದಾಟ್ಲೇಬೇಕು. ನೀವು ದಾಟಿದ್ರೆ ನಿಮ್ಮನ್ನ ಏನೋ ಈ KE ಆದವರು ಎಕ್ಸಾಮಿನೇಷನ್ ಕನ್ಸಿಡರ್ ಮಾಡ್ಬೋದು. ದಟ್ಸ್ ವೈ ಈ ಟಾರ್ಗೆಟ್ ಇಟ್ಕೊಳ್ರಿ. more than 70 ನೀವು ಸ್ಕೋರ್ ಮಾಡಲೇಬೇಕು. ಸ್ಪೆಸಿಫಿಕ್ ಪೇಪರ್ ಒಳಗಡೆ more than 50 ಸ್ಕೋರ್ ಮಾಡಲೇಬೇಕು. ಜನರಲ್ ಸ್ಟಡೀಸ್ ಒಳಗಡೆ ಎರಡರದ್ದು ಸಮ್ 120 ಆಗಬೇಕು. ಇಷ್ಟಿತ್ತಂದ್ರೆ ಹೋದ್ರಿ ಎಕ್ಸಾಮ್ಗೆ, ಅದರ್ವೈಸ್ ಬೇಡ. ಓಕೆನಾ. ಏನಿದಪ್ಪ ಸಿಲೆಬಸ್ ಅಲ್ಲಿ ಅಂತಂದ್ರೆ 10th ಅಪ್ ಟು 10th ಅಥವಾ ಅಪ್ ಟು PUC ಅಲ್ಲಿ ಇರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಅನ್ನೇ ಇಂಪಾರ್ಟೆಂಟ್. ಮತ್ತೆ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಲೆವೆಲ್ವೇ. ಇವ್ರು ಯಾರು ಸಿಲೆಬಸ್ ಚೇಂಜ್ ಮಾಡಿಲ್ಲ, ಸ್ವಲ್ಪ 1-2-3 ಪಾರ್ಟ್ ಅಷ್ಟ ಆ್ಯಡ್ ಮಾಡಿದಾರೆ. ಇದು ಡಿಗ್ರಿ ಕಾನ್ಸೆಪ್ಟ್ ಏನಲ್ಲ. ಇದು ಒಂದು ಅರ್ಥ ಮಾಡ್ಕೊಳ್ರಿ. ಈ ಪೊಸಿಷನ್ ಏನೈತಲ್ಲ ಸರ್ವೇಯರ್ ಅಂತಕ್ಕಂಥದ್ದು, ಇಷ್ಟು ವರ್ಷ ಸರ್ವೇಯರ್ಸ್ ಹೆಂಗ್ ರಿಕ್ರೂಟ್ ಮಾಡ್ತಿದ್ರು ಅಂದ್ರೆ 12th ಪಾಸ್ ಹುಡುಗರಿಂದನೇ ಇದನ್ನ ಮಾಡ್ಕೊಂಡು ಹೋಗ್ತಿದ್ರು. 12th ಪಾಸ್ ಅಂತಂದ್ರೆ 12th ಒಳಗಡೆ ಏನೇನೆಲ್ಲ ಮ್ಯಾಥ್ಸ್ ಅದ, ಜಿಯೋಗ್ರಫಿ ಅದ, ಅವನ್ನೆಲ್ಲ ಓದ್ಕೊಂಡ್ ಬಂದ್ರೆ ಸಾಕಾಗಿತ್ತು. ಅದೇ ಸಿಲೆಬಸ್ ಇಟ್ಟಿದಾರ. ಬಟ್ ಬ್ಯಾಚುಲರ್ಸ್ ಡಿಗ್ರಿ ಪದವಿ ವಿದ್ಯಾರ್ಥಿಗಳಿಗೆ, ಗ್ರಾಜುಯೇಟ್ಸ್ಗೆ ಎಕ್ಸಾಮ್ ಇಡಾಕತ್ತಾರ. ಅದೇ ಸಿಲೆಬಸ್ ಇಟ್ಟಿದಾರೆ. ಯಾಕಂತಂದ್ರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅದ. ಅಥೆಂಟಿಕೇಶನ್ ಪೋಸ್ಟ್ ಏನೈತಲ್ಲ, ಪೊಸಿಷನ್ ಏನೈತಲ್ಲ, ಬಹಳ ರೆಸ್ಪೆಕ್ಟ್ಫುಲ್ ಅದ, ಬಹಳ ಅಧಿಕಾರಯುಕ್ತವಾಗಿದೆ. ಹಂಗಾಗಿ ನಿಮ್ಗೆ ಪದವಿ ಕಂಪಲ್ಸರಿ ಬೇಕು ಅಂತೇಳಿ ಗೌರ್ಮೆಂಟ್ ಆಫೀಸರ್ಸ್ ಇದನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಬಟ್ ಸಿಲೆಬಸ್ ಅಪ್ಗ್ರೇಡ್ ಮಾಡಿಲ್ಲ. ಅಂಡರ್ಸ್ಟುಡ್, ರೈಟ್. ನಂಬರ್ ಸಿಸ್ಟಮ್ ಅದರೊಳಗಡೆ ಸ್ಕ್ವೇರ್ಸ್, ರೂಟ್ಸ್, ಕ್ಯೂಬ್ ರೂಟ್ಸ್ ಅದ. ಸೆಟ್ ಥಿಯರಿ ಅದ. ಇದೂ SSLC ಒಳಗಡೆ ಅಪ್ ಟು PUC NCERT ಒಳಗೆ ಸಿಗ್ತದ. ಇದು NCERT ಒಳಗೆ ಸಿಗ್ತದ. ಎಲ್ಲೂ ಬೇರೆ ನೋಟ್ಸು, ಬೇರೆದವ್ರ ವಿಡಿಯೋ ಅವು ಏನು ಓದೋ ಅವಶ್ಯಕತೆ ಇಲ್ಲ. ಸೀಕ್ವೆನ್ಸ್ನು ಅಲ್ಲೇ ಸಿಗ್ತದ. ಮ್ಯಾಟ್ರಿಕ್ಸ್ನು ಕೂಡ PUC ಅಲ್ಲಿ ಸಿಗ್ತದ. ನೆಕ್ಸ್ಟ್ ಪರ್ಮುಟೇಷನ್ ಕಾಂಬಿನೇಷನ್ ನಿಮ್ಮ ಅಪ್ ಟು 12th ಒಳಗೆ ಎಷ್ಟು ಹೇಳಿರಲ್ಲ ಅಷ್ಟೇ ಓದ್ರಿ, ಭಾಳ ಓದೋ ಅವಶ್ಯಕತೆ ಇಲ್ಲ. ಸ್ಟ್ಯಾಟಿಕ್ಸ್ ಕೂಡ PUC ಅಲ್ಲಿ ಇರ್ತಕ್ಕಂಥ ಸ್ಟ್ಯಾಟಿಕ್ಸ್ ಎಷ್ಟೈತೆ ಅಷ್ಟೇ ಓದ್ಕೊಳ್ರಿ. HCM LCM ಕೂಡ ಅಪ್ ಟು 10th, ಐ ಥಿಂಕ್ 8th 9th 10th ಒಳಗಡೆ ಒಂದು ಇರ್ಬೋದು. ಆಮೇಲೆ PUC ಒಳಗಡೆ ಒಂದು ಚಾಪ್ಟರ್ ಇರ್ಬೋದು, ಅದನ್ನ ಓದ್ಕೊಳ್ರಿ. ಆಲ್ಜಿಬ್ರಾ ಬೇಸಿಕ್ಸ್ ಆಫ್ ಆಲ್ಜಿಬ್ರಾ ಅಪ್ ಟು 10th ಲೆವೆಲ್ ಅಥವಾ PUC ಲೆವೆಲ್. ಮಲ್ಟಿಪ್ಲಿಕೇಶನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಪ್ ಟು 10th ಲೆವೆಲ್. ಲೀನಿಯರ್ ಇಕ್ವೇಷನ್ಸ್ ಅಪ್ ಟು 10th ಲೆವೆಲ್. ಕ್ವಾಡ್ರಾಟಿಕ್ ಇಕ್ವೇಷನ್ ಅಪ್ ಟು 10th ಲೆವೆಲ್. ಫ್ಯಾಕ್ಟರೈಸೇಷನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಪ್ ಟು 10th ಅಥವಾ PUC ಲೆವೆಲ್. HCM LCM ಬೈನಾಮಿಯಲ್ ಮತ್ತು ಟ್ರೈನಾಮಿಯಲ್ ಅಪ್ ಟು PUC ಲೆವೆಲ್. ಕೋಆರ್ಡಿನೇಟ್ ಪ್ಲೇನ್ ಜಿಯೋಮೆಟ್ರಿ ಒಳಗಡೆ ಆಕ್ಸಿಯಮ್ಸ್, ಪಾಸ್ಟುಲೇಟ್ಸ್ ಅಂತ ಬರ್ತದೆ, ಅಪ್ ಟು 10th ಅಥವಾ PUC ಲೆವೆಲ್, 10th ಇರ್ಬೋದು. ಥಿಯರಮ್ಸ್ಗಳಿದಾವ.
ನೆಕ್ಸ್ಟ್ ಪಾಲಿಗಾನ್ಸ್ ಅದಾವ, ಟ್ರಯಾಂಗಲ್ಸ್ ಅದಾವ, ಇವೆಲ್ಲ ಅಪ್ ಟು 10th PUC ಒಳಗೆ ಮುಗಿದು ಬಿಡ್ತದ. ಕಾಂಗ್ರುಯೆನ್ಸಸ್ ಆಫ್ ಟ್ರಯಾಂಗಲ್ಸ್ ಅದ, ನೆಕ್ಸ್ಟ್ ಕಾನ್ಕರೆಂಟ್ ಲೈನ್ಸ್ ಆಫ್ ಟ್ರಯಾಂಗಲ್ಸ್ ಅದ, ಕ್ವಾಡ್ರಿಲ್ಯಾಟರಲ್ಸ್, ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟರಲ್ಸ್, ನೆಕ್ಸ್ಟ್ ಥಿಯರಮ್ಸ್ ಆನ್ ಪ್ಯಾರಲೋಗ್ರಾಮ್ಸ್, ಮಿಡ್ ಪಾಯಿಂಟ್ ಥಿಯರಮ್, ಏರಿಯಾ, cyclic quadrilaterals, surface area, volume of solids, circles. Okay, theorems on triangles and circles, right angle triangles, ಇಲ್ಲಿವರೆಗೂ. ನಾನು ನಿಮ್ಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಏನಿಲ್ಲ, ನಾನು ನಿಮ್ಗೆ 8ನೇ ಕ್ಲಾಸ್ಲಿಂದ 12ನೇ ಕ್ಲಾಸಿಂದು ಮ್ಯಾಥ್ಸ್ ಪಾಠ ಮಾಡೋಕೆ ಶುರು ಮಾಡ್ಬೇಕು ಈಗ. ನಾವು ಅಷ್ಟೇ ಹೇಳ್ತಾ 8ನೇ ಕ್ಲಾಸಿಂದ 12ನೇ ಕ್ಲಾಸ್ ಮ್ಯಾಥ್ಸ್ ಪಾಠ ಮಾಡೋಕೆ ಶುರು ಮಾಡಿದೆ ಅಂತಂದ್ರೆ ಇದು ಇಟು ಸಿಲೆಬಸ್ ಕವರ್ ಆಗಿಬಿಡ್ತೈತಿ. ಓಕೆನಾ? ನೆಕ್ಸ್ಟ್ ಬರೋಣ. ಫಿಸಿಕ್ಸ್ ಒಳಗಡೆ ಮ್ಯಾಗ್ನೆಟಿಸಮ್ ಅಂತ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಇವೆಲ್ಲ ಬರ್ತದೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಅಂತ ಹಾಕಿದನ್ನ ಇದನ್ನು PUC ಒಳಗಡೆ ಬರ್ತದೆ ಅಪ್ ಟು PUC. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್, ಎಲೆಕ್ಟ್ರಾನಿಕ್ಸ್, ಡೈನಮಿಕ್ಸ್ ಇವೆಲ್ಲ ಅಲ್ಲೇ ಬರ್ತದೆ. ಹೀಟು, ಲೈಟು, ನೆಕ್ಸ್ಟ್ ಸೌಂಡು, ಗ್ರಾವಿಟೇಷನ್ ಇವೆಲ್ಲ ಎಲ್ಲಿ ಬಂತು? ಮತ್ತೆ 8ನೇ ಕ್ಲಾಸ್ಲಿಂದ 12ನೇ ಕ್ಲಾಸಿನ ತನಕ ಬರ್ತಕ್ಕಂಥ 8ರಿಂದ 12 ತಡಿ ಎಷ್ಟು ಬರ್ತದೆ? 8ರಿಂದ 12 ಇದು 8ರಿಂದ 12 ಬರ್ತಕ್ಕಂಥ ಫಿಸಿಕ್ಸ್ ಅಲ್ಲಿನೇ ನಿಮಗೆ ಕವರ್ ಆಗ್ತದೆ. ನೆಕ್ಸ್ಟ್ ಜಿಯೋಗ್ರಫಿ, ಅರ್ತ್ ಮತ್ತು ಲಿಥೋಸ್ಫಿಯರ್, ಮ್ಯಾಪ್ಸ್ ಅಂದಲ್ಲಿ ಸ್ವಲ್ಪ ಬೇಕಾದ್ರೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಂಡು ನೋಡ್ಕೋಬಹುದು. ಓಕೆನಾ? ನೆಕ್ಸ್ಟ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಇದನ್ನು ಕೂಡ ಇದೊಂಥರ ಜಿಯೋಗ್ರಫಿನೇ, ಇದನ್ನು ನಿಮಗೆ 10th ಒಳಗಡೆ ಬರ್ತದೆ. ಅರ್ಥ ಆಯ್ತಾ? ಇಲ್ಲಿವರೆಗೂ ನೀವು NCERT ಬುಕ್ಸ್ ಅನ್ನೇ ಓದಬೇಕು. ಯಾವ್ಯಾವಪ್ಪ? ಮ್ಯಾಥಮೆಟಿಕ್ಸ್ 8th to 12, ಫಿಸಿಕ್ಸ್ 8th to 12, ಜಿಯೋಗ್ರಫಿ 8th to 12 ಅಥವಾ 8th to 10th ಮುಗೀತು. ರೈಟಾ? ನೆಕ್ಸ್ಟ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅಂತ ಕೇಳಿದ್ರೆ ಇದಕ್ಕೆ ನನ್ನ ಹೆಲ್ಪ್ ಬೇಕಾಗ್ತದೆ. ನಾನು ಯಾಕಂದ್ರೆ ಇದೊಂಥರ ಹೊಸ ಸಿಲೆಬಸ್ ಅನ್ನು ಇನ್ಕ್ಲೂಡ್ ಮಾಡಿದಾರೆ. ನೀವು ಅಪ್ ಟು 10th ಅನ್ಕೊಂಡು ಇದನ್ನ ಸ್ಟಡಿ ಮಾಡಿರಂಗಿಲ್ಲ. ಇದನ್ನ ಸರ್ಚ್ ಮಾಡಿ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಸಿಗ್ತದೆ. ನಾವು ಸಿವಿಲ್ ಇಂಜಿನಿಯರಿಂಗ್ ಟೀಚರ್ ಆಗಿರೋದ್ರಿಂದ ಇದನ್ನ ಸರ್ಚ್ ಮಾಡಿ ನಿಮ್ಗೆ ಹೇಳ್ಬೋದು. ಇದರೊಳಗೆ ಫೋಟೋಗ್ಯಾಮೆಟ್ರಿ ಅಂಡ್ ಏರಿಯಲ್ ಸರ್ವೇಯಿಂಗ್ ಅಂತ ಬರ್ತದೆ, ರಿಮೋಟ್ ಸೆನ್ಸಿಂಗು, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ಗ್ರಾಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್, ನೆಕ್ಸ್ಟ್ ಅಡ್ವಾನ್ಸ್ಡ್ ಪೊಸಿಷನಿಂಗ್, ಸ್ಯಾಟಲೈಟ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇನ್ ಸರ್ವೇಯಿಂಗ್, ಇವೆಲ್ಲವನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಓಕೆ, ಇದೊಂಥರ ಹೊಸ ಕಾನ್ಸೆಪ್ಟ್ ಆಯ್ತು ಇದು. ಓಕೆನಾ? ರೈಟ್. ನೆಕ್ಸ್ಟ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಕಂಪ್ಯೂಟರ್ ಅಪ್ಲಿಕೇಶನ್ 20% ಅಂತ ಹೇಳಿದ್ರೆ ಅದರಲ್ಲಿ MS ಆಫೀಸ್, MS ವರ್ಡ್, ಎಕ್ಸೆಲ್, MS ಪವರ್ ಪಾಯಿಂಟ್ ಇದಂತೂ ಈಸಿಯಾಗಿ ನಿಮಗೆ ಹೇಳ್ಬೋದು. ಇದ್ರ ಜೊತೆಗೆ ಆಟೋ ಕ್ಯಾಡ್ ಬಗ್ಗೆನೂ ಕೂಡ ಹೇಳಿದೆ. ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆದವರು ಇದನ್ನ ಬಹಳ ಈಸಿಯಾಗಿ ಕವರ್ ಮಾಡ್ಕೊಂಡ್ಬಿಡ್ತಾರೆ. ಸಿವಿಲ್ ಇಂಜಿನಿಯರಿಂಗ್ ಅಲ್ಲದೇ ಇರೋರು, ಆಟೋ ಕ್ಯಾಡ್ನ ಒಂದು ಸತಿ ನೋಡದೇ ಇರುವವರು ಬಹಳ ಚೆನ್ನಾಗಿ ಇದನ್ನು ಸ್ವಲ್ಪ ಸ್ಟಡಿ ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ GIS ಸಾಫ್ಟ್ವೇರ್ ಅಂಡ್ ದೇರ್ ಅಪ್ಲಿಕೇಶನ್ಸ್. GIS ಕೆಲವು ಸಾಫ್ಟ್ವೇರ್ಸ್ ಅದಾವ, ಅವುಗಳ ಬಗ್ಗೆ ನೀವು ಸ್ಟಡಿ ಮಾಡ್ಬೇಕಾಗುತ್ತೆ. ಇದನ್ನು ನಾನು ನಿಮಗೆ ಹೊಸದಾಗಿ ಹೇಳಬೇಕು. ಬೇಸಿಕ್ಸ್ ಆಫ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಅಂಡ್ ಲ್ಯಾಂಡ್ ರೆಕಾರ್ಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇದು ಅಡ್ವಾನ್ಸ್ ಆಗಿರೋದು. ಅವರ ಒಂದು ಸಾಫ್ಟ್ವೇರು ಅಥವಾ ಅವ್ರದ್ದು ಒಂದು ದಿಶಾಂಕ್ ಅಂತೇಳಿ ಒಂದು ಆ್ಯಪ್ ಅದ, ಅದ್ರ ಬಗ್ಗೆ ಇರ್ಬೋದು, ಅಥವಾ ಹೆಂಗೆ ವರ್ಕ್ ಆಗ್ತಾವ ಅನ್ನೋದ್ರ ಬಗ್ಗೆ ಕೇಳಿದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಬೇಕು. ನಿಮಗೆ ಟೋಟಲಿ ಇದು ಎಷ್ಟು ಪರ್ಸೆಂಟ್ ಟಫ್ ಆಗದ ಅಂತಂದ್ರೆ 20% ಇಲ್ಲಿ ಪ್ಲಸ್ ಇಲ್ಲಿ 20% ಎಷ್ಟಾಯ್ತು? ಇದು 40% ನಿಮ್ಗೆ ಹೊಸ ಸಿಲೆಬಸ್ ಅನಿಸ್ತದ. ಉಳಿದ 60% ಏನೈತಲ್ಲ NE1 ಕ್ಯಾನ್ ಆನ್ಸರ್. ನಾನು ನಿಮ್ಗೆ ಏನು ಹೇಳಿದೆ? ಟೆಕ್ನಿಕಲ್ ಪೇಪರ್ ಒಳಗಡೆ ಮೋರ್ ದೆನ್ 70 ಮಾರ್ಕ್ಸ್ ತಗೊಳ್ಬೇಕು ಅಂತ ಹೇಳಿದೆ. ನಾನು ಮೋರ್ ದೆನ್ 70 ಮಾರ್ಕ್ಸ್ ತಗೋಬೇಕು ಅಂತಂದ್ರೆ ನೀವು ಇಲ್ಲಿ ತನಕ ಯಾವ ಕಾನ್ಸೆಪ್ಟ್ ಅನ್ನು ಬಿಡದೆ ಓದಬೇಕು. ಅವಾಗ ನಿಮ್ಗೆ 60 ಬರೋ ಚಾನ್ಸಸ್ ಇರ್ಬೋದು. ಪ್ಲಸ್ ಇದ್ರ ಕೆಳಗಡೆ ನೀವು ಅಟ್ಲೀಸ್ಟ್ 10% ಆದ್ರೂ ಕೆಳಗಡೆ ಓದಲೇಬೇಕು, ಅಥವಾ ಒಂದು 20% ಅಂತೂ ಓದಲೇಬೇಕು. ನಾನು ನಿಮ್ಗೆ ಹೇಳ್ಕೊಡೋದು ಏನಂತಂದ್ರೆ, ನಮ್ಮ ಒಂದು ಐಡಿಯಾ ಏನಂತಂದ್ರೆ, ಮ್ಯಾಥ್ಸ್ ಓದ್ರಿ, ಫಿಸಿಕ್ಸ್ ಓದ್ರಿ, ಜಿಯೋಗ್ರಫಿ ಓದ್ರಿ, ನೆಕ್ಸ್ಟ್ ಅಡ್ವಾನ್ಸ್ ಸರ್ವೇಯಿಂಗ್ ಐತಲ್ಲ, ಸರ್ವೇಯಿಂಗ್ ಅದೊಂದು ಮೇಲಿದು, ಪ್ಲಸ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಇಷ್ಟ ಅವ್ರು ಕೊಟ್ಟಿರ್ತಕ್ಕಂಥ ಸಿಲೆಬಸ್. ನಿಮಗೆ ಇದನ್ನ ನೀವು 100% ವಿದೌಟ್ ಮಿಸ್ಸಿಂಗ್ ಎನಿ ಸಿಂಗಲ್ ಕಾನ್ಸೆಪ್ಟ್ ಓದಲೇಬೇಕು. ಮಿಸ್ ಮಾಡ್ತೀನಿ ಅನ್ನೋದಾತು ಅಂತಂದ್ರೆ ಇದ್ರೊಳಗಡೆ ಮಿಸ್ ಮಾಡ್ರಿ, ಇದ್ರೊಳಗೆ ಮಿಸ್ ಮಾಡಬೇಡ್ರಿ. ಕಂಪ್ಯೂಟರ್ ಇದ್ರೊಳಗೆ ಒಂದು 10% ಬೇಕಾದ್ರೆ ಮಿಸ್ ಮಾಡ್ರಿ, ಇದ್ರೊಳಗೆ ಒಂದು 10% ಮಿಸ್ ಮಾಡ್ರಿ. ಟೋಟಲ್ ಯು ವಿಲ್ ಬಿ ಕವರ್ಡ್ 80% ಆಫ್ ದ ಸಿಲೆಬಸ್ ಮಾಡ್ಕೊಂಡು ಹೋಗಿ ಅಕ್ಯುರೇಸಿನ ಫಾಲೋ ಮಾಡಿದ್ರೆ 70 ಮಾರ್ಕ್ಸ್ ಅನ್ನು ತಗೊಳ್ಬಹುದು. 70% ಆಫ್ ದ ಕ್ವಶನ್ಸ್ ಅನ್ನು ಅಟೆಂಡ್ ಮಾಡಿ ಪಾಸ್ ಆಗ್ಬೋದು. ಹೇಳ್ತಾ ಕರೆಕ್ಟಾಗಿ ಸ್ಟ್ರಾಟಜಿ ಹಾಕೊಂಡು ನೀವು ಓದ್ತಾ ಕೂತ್ಕೋಬೇಕು. ನಾನು ಇದ್ರೊಳಗಡೆ ಇಷ್ಟು ಮಾರ್ಕ್ಸ್ ತಗೋಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ನೀವು ಬರ್ಬೇಕು. ಅಂದಾಗ ಮಾತ್ರ ಆ ಕಾನ್ಸೆಪ್ಟ್ ಅನ್ನು ಬಿಟ್ಟು ಮುಂದಿನ ಕಾನ್ಸೆಪ್ಟ್ ಹೋಗ್ಬೇಕು. ಅಲ್ಲಿವರೆಗೂ ಆ ಕಾನ್ಸೆಪ್ಟ್ ಅನ್ನು ಬಿಡಬಾರ್ದು. ಹೇಳ್ತಾ ಮ್ಯಾಥ್ಸ್ ಓದಿರಿ ಅಂದ್ರೆ ಸುಮ್ಮನೆ ಸರ್ ಮ್ಯಾಥ್ಸ್ ಓದಿನ್ರಿ, ಎಲ್ಲ ಕವರ್ ಆಗೈತ್ರಿ, ಫಿಸಿಕ್ಸ್ ಓದಕತ್ತೀನ್ರಿ, ಫಿಸಿಕ್ಸ್ ಆದ್ಮೇಲೆ ಸರ್ ಮುಂದೆ ಜಿಯೋಗ್ರಫಿ ಓದ್ತೀನ್ರಿ, ಇದಕ್ಕೆ 20 ದಿವಸ ಕೊಟ್ಟಿನ್ರಿ, ಇದಕ್ಕೆ 20 ದಿವಸ ಕೊಟ್ಟಿನ್ರಿ, ಇದಕ್ಕೆ 20 ದಿವಸ ಕೊಟ್ಟಿನ್ರಿ ಅಂತೇಳಿ ಹಿಂಗೆ ಹೇಳೋದಲ್ಲ. ನಿಮಗೆ ಮ್ಯಾಥ್ಸ್ ಒಳಗಡೆ ಎಲ್ಲಾ ಮಾರ್ಕ್ಸ್ ತಗೊಳ್ಳುವ ಕಾನ್ಫಿಡೆನ್ಸ್ ಬಂತಾ ಅದನ್ನ ಬಾರಿಗೂ ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡ್ಕೊಂಡ ಮೇಲೆ ನಿಮ್ಗೆ ಇದನ್ನ ಕವರ್ ಮಾಡೀನಿ ಅಂತ ಅನಿಸಿದ ಮೇಲೆ ಮುಂದಕ್ಕೆ ಹೋಗ್ಬೇಕು. ಹಂಗ ನಿಮಗೆ ಇದಿಷ್ಟು 60% ಆಫ್ ದ ಕಾನ್ಸೆಪ್ಟ್ ಅನ್ನ ಕವರ್ ಮಾಡಿದೀನಿ, ನನಗೆ 60 ಮಾರ್ಕ್ಸ್ ತಗೊಳ್ಳುವ ಅಧಿಕಾರ ಅಥವಾ ಕಾನ್ಫಿಡೆನ್ಸ್ ಐತಿ ಅಂತಂದ್ರೆ ದೆನ್ ಇವು ಮುಂದಲು ನಾವು ಓದ್ಲಿಕ್ಕೆ ಶುರು ಮಾಡ್ಬೇಕು. ಅವಾಗ ನಿಮ್ಮ ಪ್ರಿಪರೇಷನ್ ಸ್ಟ್ರಾಟಜಿ ಆಗ್ತದ. ಚೆನ್ನಾಗಿ ಓದ್ರಿ. ಈಗ ಬಂದಿರತಕ್ಕಂಥ ಒಂದು 80 ಡೇಸ್ ಅಥವಾ 78 ಡೇಸ್ ಅಂತಾರೆ, ನಾವು 70 ಡೇಸ್ ಅನ್ನೋಣ. 70 ಡೇಸ್ ಅನ್ನ ಕಂಪ್ಲೀಟ್ ಡೆಡಿಕೇಟ್ ಮಾಡ್ರಿ. ಇದೊಂಥರ ಬೆಸ್ಟ್ ಜಾಬ್ ಅದ, ಹೈ ಅಥಾರಿಟಿ ಇರ್ತಕ್ಕಂಥ ಜಾಬ್ ಅದ. ಲ್ಯಾಂಡ್ ರೆಕಾರ್ಡ್ಸ್ಗಳು, ಹೊಲಗಳ ಸರ್ವೆ ಮಾಡೋದು, ಅವುಗಳು ಬಾರ್ಡರ್ ಹಾಕೋದು, ಅಣ್ಣ ತಮ್ಮನ ಜಗಳಗಳು, ಅಣ್ಣ ತಮ್ಮರಿಗೆ ಹೊಲ ಡಿವೈಡ್ ಮಾಡೋದು, ಆಮೇಲೆ ಮನಿಗಳನ್ನ ಪ್ಲಾಟ್ಸ್ಗಳು ಇದೇನದು ಹೊಲಗಳನ್ನ ಪ್ಲಾಟ್ ಆಗಿ ಮಾಡೋದು, ಪ್ಲಾಟ್ಸ್ಗಳಿಗೆ ಎಣ್ಣೆ ಮಾಡೋದು,
ಎಲ್ಲಾ ಅಧಿಕಾರಗಳನ್ನ ಇವ್ರಿಗೆ ಕೊಟ್ಟಿರ್ತಾರೆ. ಇವುಗಳು ಮುಂದೆ ಪ್ರಮೋಷನ್ ಆಗಿ ADLR ಆಗ್ತಿರ್ತಾರ, ಹೌದಾ, ಅಡಿಷನಲ್ ಡೈರೆಕ್ಟರ್ ಅಥವಾ ಇಂಥ ಏನೋ ADLR ಆಗ್ತಿರ್ತಾರ. ಹಿಂಗಾಗಿ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಏನಿತ್ತಲ್ಲ ಇದು ಒಂಥರ ಬಹಳ ರೆಸ್ಪೆಕ್ಟ್ಫುಲ್, ಬಹಳ ಮನಿ ಇರ್ತಕ್ಕಂಥ ದುಡ್ಡು ಇರ್ತಕ್ಕಂಥ ಡಿಪಾರ್ಟ್ಮೆಂಟ್. ದಟ್ಸ್ ವೈ ಚೆನ್ನಾಗಿ ಓದ್ರಿ, ಬಹಳ ಡೆಡಿಕೇಟೆಡ್ ಆಗ್ರಿ, ಜಾಬ್ ಮಾಡಕತ್ತರ ಬಿಟ್ಟು ಬಿಡ್ರಿ, ಬಿಟ್ಟು ಈ ಕಾಂಪಿಟೇಷನ್ ಅಲ್ಲಿ ಹೇಳಿರಿ, ಎಲ್ಲರ ಜೊತೆಗೂ ಕಾಂಪೀಟ್ ಮಾಡ್ರಿ, ಗೆಲ್ರಿ ಅಂತೇಳಿ ನನ್ನ ಒಂದು ಆಶಯ. ರೈಟಾ? ಓಕೆ, ಈಗ ಸರ್ ನಾನು ನಿಮ್ಗೆ ಏನ್ ಮಾಡ್ಬೋದು, ನನ್ನಿಂದ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ, ನಾನು ನಿಮಗೆ ಈಗ ಇದು ಎಲ್ಲಾ ಹುಡುಗರು ಇರೋದ್ರಿಂದ, ಜನರಲ್ ಸ್ಟಡೀಸ್ ಅಂದ್ರೆ BSc ಹುಡುಗರು, ಡಿಪ್ಲೊಮಾ ಹುಡುಗರು, ಇಂಜಿನಿಯರಿಂಗ್ ಎಲ್ಲಾ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನನ್ನ ವಿಡಿಯೋಸ್ಗಳನ್ನ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಎಲ್ಲರಿಗೂ ಹಾಕ್ತೀನಿ. ಯಾರಿಗೂ ಕೂಡ ಏನೇ ರೀತಿ ಯಾವುದೇ ರೀತಿ ಚಾರ್ಜ್ ಮಾಡಂಗಿಲ್ಲ. ಕರೆಕ್ಟ್ ಆಗಿ 70 ಡೇಸ್ ಕಂಟಿನ್ಯೂಸ್ಲಿ ವಿಡಿಯೋಸ್ ಹಾಕ್ತಾನೆ ಇರ್ತೀವಿ. ಆ ವಿಡಿಯೋಸ್ಗಳನ್ನು ನೋಡ್ತಾನೆ ಇರಿ. ಓಕೆನಾ? ವಿಡಿಯೋಸ್ಗಳು ಫ್ರೀ ಆಗಿ ಎಲ್ಲರಿಗೂ ಸಿಗ್ತದ. ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ನೀವು ನನ್ನ ಫಾಲೋ ಅಪ್ ಸರ್ಕಲ್ ಅಲ್ಲಿ ಬರ್ತೀನಿ ಅನ್ನೋದಾದ್ರೆ ಒಂದು ನಾಮಿನಲ್ ಚಾರ್ಜ್ ಅನ್ನ ಫಿಕ್ಸ್ ಮಾಡ್ತೀನಿ. ಇದು ಫಾಲೋ ಅಪ್ ಸರ್ಕಲ್ ಅಂದ್ರೆ ಏನ್ರಿ ಅಂತಂದ್ರೆ, ನಮ್ದೊಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಳ್ತೀನಿ. ಆ ವಾಟ್ಸ್ಆಪ್ ಗ್ರೂಪ್ ಒಳಗಡೆ ರೆಗ್ಯುಲರ್ ಆಗಿ ಯೂಟ್ಯೂಬ್ ವಿಡಿಯೋಸ್ ಹಾಕ್ತೀನಿ. ಯೂಟ್ಯೂಬ್ ವಿಡಿಯೋಸ್ ಅಂತೂ ಫ್ರೀ ಆಗಿ ಎಲ್ಲರಿಗೂ ಸಿಗ್ತದೆ. ಪ್ಲೇ ಲಿಸ್ಟ್ ನೀವು ನೋಡ್ಕೊಂಡ್ಬಿಟ್ಟು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ವಾಟ್ಸ್ಆಪ್ ಗ್ರೂಪ್ ಒಳಗೆ ಬಂದ್ರೆ ನೀವು ಕೆಲವು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನಾಗಿರ್ಬೋದು, ಅಥವಾ ಮೋಟಿವೇಶನ್ಸ್ ಇರ್ಬೋದು, ಅಥವಾ ಈ ರೀತಿ ಒಂದು ಸ್ವಲ್ಪ ಒಂದು ಎನ್ಕ್ಲೋಸ್ಡ್ ಸರ್ಕಲ್, ಈ ಸರ್ಕಲ್ ಅನ್ನು ನಾನು ಕಂಟ್ರೋಲ್ ಮಾಡತಕ್ಕಂಥ ಒಂದು ಅಥಾರಿಟಿ. ಇದಕ್ಕೆ ನಾನೊಂದು ಭಾಳ ಇರಲ್ಲ, ನಾಮಿನಲ್ ಫೀಸ್ ಇರ್ತದೆ, ₹300 ಅಥವಾ ₹500 ಚಾರ್ಜ್ ಮಾಡ್ಬೋದು. ಈ ₹300 ₹500 ಅನ್ನೋದನ್ನ ನಾವು ಸ್ವಲ್ಪ ನಮ್ಮ ಟೀಮ್ನವ್ರ ಜೊತೆಗೆ ಡಿಸ್ಕಸ್ ಮಾಡಿ ಈ ಒಂದು ಮಿನಿಮಮ್ ಚಾರ್ಜ್ ಅನ್ನು ನಾವು ಇಟ್ಟು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮ್ಮನ್ನ ಎಂಟ್ರಿ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಕಂಟಿನ್ಯೂಸ್ಲಿ ವಿಲ್ ಬಿ ಫಾಲೋ. ಅಂಡರ್ಸ್ಟುಡ್? ಟಿಲ್ ದ ಎಕ್ಸಾಮಿನೇಷನ್ ಕಂಪ್ಲೀಟ್ಸ್. ಅಲ್ಲಿವರೆಗೂ ನೀವು ನಮ್ಮ ಗ್ರೂಪ್ ಜೊತೆಗೆ ಇರ್ತೀರಿ. ಇಷ್ಟೇ, ವಿಡಿಯೋಸ್ ಫ್ರೀ ಅದ. ಗೈಡೆನ್ಸ್ ಮತ್ತು ಟೆಸ್ಟ್ ಸೀರೀಸು ಮತ್ತು ಟೆಸ್ಟ್ಗಳು ಬೇಕು, ಅಥವಾ ಡೌಟ್ ಸಾಲ್ವಿಂಗ್ ಅಂತ ಒಂದು ಕಂಪ್ಯಾನಿಯನ್ ಗುರು ಬೇಕಿತ್ತಂದ್ರೆ ಒಂದು ನಾಮಿನಲ್ ಚಾರ್ಜ್ ಮಾಡ್ಕೊಂಡು ಗ್ರೂಪ್ ಒಳಗೆ ಬರೋಂತ್ರಿ. ರೈಟಾ? ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಪ್ರಿಪರೇಷನ್ ಮಾಡ್ರಿ. ಎಲ್ಲಾ ಪೋಸ್ಟ್ಗಳು 560 ಪೋಸ್ಟ್ಗಳು ಪ್ಲಸ್ 190 HK ಪೋಸ್ಟ್ಗಳು, ಟೋಟಲ್ ಎಷ್ಟಾಯ್ತಪ್ಪ ಇದು? 660, 750 ಪೋಸ್ಟ್. 750 ಪೋಸ್ಟ್ಗಳನ್ನು ಕೂಡ ನನ್ನದೇ ಸ್ಟೂಡೆಂಟ್ಸ್ಗಳು ರಿಕ್ರೂಟ್ ಆಗ್ಬೇಕು ಅನ್ನೋದು ನನ್ನ ಆಶಯ. ನಾ ಯಾಕೆ ಫ್ರೀ ಮಾಡ್ತಾ ಇದ್ದೀನಿ ಗೊತ್ತಾಯ್ತಲ್ಲ? 750 ಸರ್ವೇಯರ್ಸ್ ಇನ್ ದ ಕರ್ನಾಟಕ ಗವರ್ಮೆಂಟ್ ಮಸ್ಟ್ ಬಿ ದ ಸ್ಟೂಡೆಂಟ್ ಆಫ್ ಮೈನ್. ಆ ರೀತಿ ಇದು ನನ್ನ ಟಾರ್ಗೆಟ್. ಇರೋದ್ರಿಂದ ನಾನು ಅವ್ರಿಗೆ ಸೀರಿಯಸ್ ಆಗಿ ಏನು ಬೇಕು, ಏನು ಓದಬೇಕು, ಏನು ಓದಬಾರ್ದು ಅನ್ನೋದನ್ನ ಮಾತ್ರ ಕರೆಕ್ಟಾಗಿ ಟ್ರೈನ್ ಮಾಡ್ತಾ ಹೋಗಿ ಎಲ್ಲಾ ಹುಡುಗರು ನನವೇ ಆಗಲಿ ಅನ್ನೋದು ನನ್ನ ಆಶಯ. ಆಯ್ತಾ? ನೀವು ಕೂಡ ಹೆಂಗಿರ್ಬೇಕಂದ್ರೆ 750 ನನ್ನೊಂದು ಪೊಸಿಷನ್ ಫಿಕ್ಸ್ ಐತಿ ಅನ್ನುವಂಗ ನೀವು ಓದಬೇಕು. ಇದು ನಿಮ್ಮ ಆಶಯ. ಸಾರಿ, ಇದು 750 ಅಲ್ಲ, ಇದು ಸಾರಿ 750 ಹುಡುಗರೊಳಗೆ 7 ಹುಡುಗರನ್ನ ತೆಗಿರಿಲಿ. ಎಷ್ಟು ಉಳಿತಪ್ಪ ಇದು? 743 ಹುಡುಗರು ಏನಿರ್ತಾವಲ್ಲ, ಇವು ಮಾತ್ರ ಕರ್ನಾಟಕದ ಬೇರೆ ಬೇರೆ ವಿದ್ಯಾರ್ಥಿಗಳು ಆಗ್ಬೇಕು. 7 ಹುಡುಗರು ಏನ್ರಿ ಸರ್ ಅಂತಂದ್ರೆ, ಇವು 7 ಹುಡುಗರು ಆಲ್ರೆಡಿ ಫಿಕ್ಸ್ ಐತಪ್ಪ, ಸೀಟ್ ಫಿಕ್ಸ್ ಅದಾವ. ನಾವೀಗ ಆಲ್ರೆಡಿ ಮುಂಜಾನೆ ಸಂಜೆ ತನಕ ನಮ್ಮ ಮನೆ ಸುತ್ತಮುತ್ತ ಇಟ್ಕೊಂಡು ಕೆಲವು ಹುಡುಗರು ಓದಿಸಕತ್ತೀವಿ. ಅವ್ರು ದಿನ ಮುಂಜಾನೆ ಸಂತೆ ಟಾರ್ಗೆಟ್ ಮಾಡಿ ಇದನ್ನ ಓದಿಲ್ಲ, ಪ್ರಾಕ್ಟೀಸ್ ಮಾಡಿದ, ಬಡಿಯೋದು ಮಾಡಿ ಅವ್ರನ್ನ ಒಟ್ಟು ಈ 750 ಪೊಸಿಷನ್ ಒಳಗೆ ಫಿಕ್ಸ್ ಮಾಡಾತೀವಿ ಅಂತ ಕುಂತು ಬಿಟ್ಟಿವಲ್ಲ. ಹಾಗಾಗಿ ಈ 7 ಪೊಸಿಷನ್ ನಮ್ಮೂ ಅದಾವ. ಅರ್ಥದ? ನೀವು ಕರ್ನಾಟಕದ ಹುಡುಗರು ಏನ್ ಮಾಡ್ರಿ, ನೀವು 743 ಪೊಸಿಷನ್ ಒಳಗೆ ನೀವು ಓದ್ರಿ. ನಿಮ್ಮಿಂದ ನಾನು ಅದೀನಿ, ಚಿಂತೆ ಮಾಡ್ಬೇಡ್ರಿ. ರೈಟಾ? ಈ ನಂಬರ್ ಜಾಸ್ತಿ ಮಾಡೋಣ, ಬಟ್ ಕಾನ್ಫಿಡೆಂಟ್ಲಿ ನಮ್ಗೆ 7 ಹುಡುಗರು ಒಳಗೆ ಬರ್ತಾವ. ರೈಟಾ? ಥ್ಯಾಂಕ್ ಯು ವೆರಿ ಮಚ್. ಓದ್ರಿ, ನಾನು ಎಲ್ಲರಿಗೂ ಇದ್ದೇನೆ, ಎಲ್ಲರೂ ನಮ್ಮವರೇ ಇದ್ದೀರಿ. ಥ್ಯಾಂಕ್ ಯು.